ಇವತ್ತಿನ ಕಂಟೆಂಟ್ ಏನು ಅಂತಂದ್ರೆ ನಾನು ಇವಾಗ 10 ಆಟೋಗಳನ್ನ ಹುಡುಕ್ತೀನಿ. ಆ ಆಟೋಗಳ ಹಿಂದೆ ಬರೆದಿರುವಂತ ಲೈನ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಅದರಲ್ಲಿ ಒಂದು ಆಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಅದೃಷ್ಟಕ್ಕೆ ಒಂದು ಆಟೋ ಸಿಕ್ತು. ಫಸ್ಟ್ನೇ ಸಾಲು ಏನು ಅಂತ ನೋಡಿ. ಗುರು ಇವತ್ತು ಕತ್ಲಾದ್ರೂ ಬಿಡಲ್ಲ. ಸಿಕ್ತು ಎರಡನೇ ಆಟೋ ಸಿಕ್ತು. ಡಿ ಬಾಸ್ ಫೋಟೋ ಇದೆ ಅದ್ರ ಮೇಲೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದು ಮೂರೇ ಆಟೋ ಸಿಕ್ಕೈತೆ ಗೈಸ್. ಅಲ್ಲಿ 4 ಆಟೋಗಳು ಅದ್ರ ಮೇಲೆ ಬರ್ಸಿದ್ರು. ಇಲ್ಲೇ ಮುಗ್ದೋಗಿ ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದರೆ ಆ ಕಡೆ ಬರ್ಸ್ಕೊಂಡಿರೋ ಆಟೋಗಳು ಹೋಗ್ತಾ ಇದ್ದಾವೆ ಗೈಸ್. ಅದೇನು ಗೊತ್ತಾ, ಲೈನ್ಸು ವಜ್ರ ಅಂದರೆ ಹೊಳಿತಾ ಇರೋ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಂಟೆಂಟ್ ಏನು ಅಂತಂದ್ರೆ ನಾನು ಇವಾಗ 10 ಆಟೋಗಳನ್ನ ಹುಡುಕ್ತೀನಿ. ಆ ಆಟೋಗಳ ಹಿಂದೆ ಬರೆದಿರೋಂಥ ಲೈನ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಅದರಲ್ಲಿ ಒಂದು ಆಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಕ್ಕಿದ್ದಂಗೆ ಮೈಕ್ ಆಫ್ ಆಗೋಯ್ತು, ಚಾರ್ಜ್ ಖಾಲಿಯಾಗಿತ್ತು. ಆ 10 ಆಟೋಗಳಲ್ಲಿ ನೀವು ಬೆಸ್ಟ್ ಕವನ ಅಥವಾ ಡೈಲಾಗ್ನ ಸೆಲೆಕ್ಟ್ ಮಾಡಿ. ಆ ಆಟೋ ಡ್ರೈವರ್ ಇದೇ ಏರಿಯಾದಲ್ಲಿ ಮತ್ತೆ ಸಿಕ್ಕರೆ ಅವ್ರನ್ನ ಇಂಟರ್ವ್ಯೂ ಮಾಡೋದಾಗಲಿ ಅಥವಾ ಅವ್ರನ್ನ ಮಾತಾಡಿಸಿ ಆ ಲೈನ್ ಬಗ್ಗೆ ವಿಚಾರಿಸೋದಾಗಲಿ ಮಾಡ್ತೀನಿ. ನೀವು ಫಸ್ಟ್ ವಿಡಿಯೋನ ನೋಡಿ, ಯಾವ ಡೈಲಾಗ್ ಇಷ್ಟ ಆಗುತ್ತೋ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೊಂದು ಗಾಡಿಗಳು ಓಡಾಡ್ತಾ ಇದ್ದಾವೆ, ಎಲ್ಲ ಖಾಲಿ ಆಟೋಗಳು. ಒಂದು ಲೈನ್ಸ್ ಇರೋ ಒಂದು ಆಟೋಗಳು ಯಾವುದು ಬರ್ತಾ ಇಲ್ಲ. ಬಂದರೆ ತೋರಿಸ್ತೀನಿ. ಗುರು ನಡ್ಕೊಂಡು ಇಷ್ಟು ದೂರ ಬಂದೆ, ಒಂದು ಆಟೋಗಳು ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲ ಖಾಲಿ ಸಿಗ್ತಾ ಇದ್ದಾವೆ. ಯಾವ ಆಟೋ ಮೇಲೂ ಬರ್ಸಿಲ್ಲ ಲೈನ್ಸು. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ, ನನಗೆ ನೋಡೋಣ ಸಿಗ್ತವೆ. ನಮ್ಮ ಅದೃಷ್ಟಕ್ಕೆ ಒಂದು ಆಟೋ ಸಿಕ್ತು. ಅದ್ರ ಮೇಲೆ ಏನೋ ಬರ್ತಿದ್ದಾರೆ. ಫಸ್ಟ್ನೇ ಸಾಲು ಏನು ಅಂತ ನೋಡಿ ಸ್ವಾಮಿ ನಾವಿರೋದೇ ಹೀಗೆ. ನೋಡಿದ್ರಲ್ಲ, ಈ ಆಟೋ ಮೇಲೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಂತ ಶಂಕರಣ್ಣ ಫೋಟೋ ಹಾಕಿ ಆ ಡೈಲಾಗ್ನ ಬರ್ತಿದ್ದಾರೆ. ಗುರು ಇವತ್ತು ಕತ್ಲಾದರೂ ಬಿಡಲ್ಲ. 9 ಆಟೋಗಳನ್ನ ಹುಡುಕ್ತೀನಿ. ಇವಾಗ ಒಂದು ಸಿಕ್ಕಿದೆ, ಇನ್ನು 9 ಆಟೋಗಳು. ಇಲ್ಲೊಂದು ಹೋಗ್ತಾ ಇದೆ, ಅದ್ರ ಮೇಲೆ ಏನೂ ಬರ್ಸಿಲ್ಲ. ಅವ್ರಿಗೆ ಮೂಡಿಲ್ಲ ಅನಿಸುತ್ತೆ ಬರ್ಸೋಕ್ಕೆ. ಹುಡುಕ್ತೀನಿ ಇನ್ನೂ 9. ಸುಮ್ಮನೆ ನಡ್ಕೊಂಡು ಹೋಗಿ ಎಂತೆಂಥ ಲೈನ್ಗಳನ್ನ ನೋಡ್ತೀವಿ. ಆದರೆ ಇಷ್ಟೊಂದು ಆಟೋಗಳು ಹೋಗ್ತಾಯಿದ್ರು, ಒಂದೂ ಲೈನ್ ಬರ್ಸ್ಕೊಂಡಿಲ್ಲ. ಸಿಕ್ತು ಎರಡನೇ ಆಟೋ ಸಿಕ್ತು. ಇಲ್ಲೇ ಬರ್ತಾಯಿದೆ ಹಿಂದ್ಗಡೆ. ಡಿ ಬಾಸ್ ಫೋಟೋ ಇದೆ ಅದ್ರ ಮೇಲೆ. ನಿಧಾನ ಬಾ, ಸೆಡ್ಡಲ್ಲಿ ಯಮ ಕಾಯ್ತವನೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಆಟೋ ನಿಂತಿತ್ತು. ಅದ್ರ ಮೇಲೆ ನೋಡಿ ಲೈನು ಏನಂತ ಬರ್ಸಿದ್ದಾರೆ ಅಂತ. ಇವರು RCB ಫ್ಯಾನ್ಸ್ ಅಂತೆ. IPL ಅಂದರೆ ಒಂದು ಹವಾ ಇದೆ, RCB ಅಂದರೆ ಒಂದು ಭಯ ಇದೆ. ಪಕ್ಕ ಇವರು RCB ಫ್ಯಾನ್ಸು. ಅಲ್ಲಿಂದ ನಡ್ಕೊಂಡು ಬಂದಿದ್ದು ಮೂರೇ ಆಟೋ ಸಿಕ್ಕೈತೆ ಗೈಸ್. ಅಲ್ಲಿ 4 ಆಟೋಗಳು ಅದ್ರ ಮೇಲೆ ಬರ್ಸಿದ್ರು. ಇಲ್ಲೇ ಮುಗ್ದೋಗಿರೋದು ಇವತ್ತು ಗೈಸ್. 4ನೇ ಆಟೋ ಇದೆ, ನೋಡೋಣ ಬನ್ನಿ ಏನು ಬರ್ತಿದ್ದಾರೆ ಅಂತ. ನೀತಿವಂತನ ಸ್ನೇಹ ನಿತ್ಯ ಸಿರಿತನ. ನೀತಿವಂತನ ಸ್ನೇಹ ನಿತ್ಯ ಸಿರಿತನ ಅಂತೆ. ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದರೆ ಆ ಕಡೆ ಬರ್ಸ್ಕೊಂಡಿರೋ ಆಟೋಗಳು ಹೋಗ್ತಾ ಇದ್ದಾವೆ. ಆವಾಗಲೇ ಆ ಕಡೆ ಬರ್ತೈತೆ, ಈ ಕಡೆ ಹೋಗ್ತಾ ಇದ್ದೀವಿ. ಎಂಥ ದುರ್ವಿಧಿಗಳು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಗೈಸ್. ಆಟೋಗಳ ಮೇಲೆ ಬರ್ಸಿರೋ ಲೈನ್ಸ್ ಇರಲಿ, ಆಟೋಗಳೇ ಬರ್ತಾ ಇಲ್ಲ. ಇವಾಗ ಕಮ್ಮಿ ಆಗೋಗ್ಬಿಟ್ಟು ಯಾವುದು ಬರ್ತಾನೆ ಇಲ್ಲ ಗೈಸ್. ನೀವು ನಿಮಗೆ ಮನಸ್ಸಿಗೆ ತುಂಬ ನಾಟಿರೋ ಅಂಥದ್ದು ಅಂದರೆ ಆಟೋ ಮೇಲೆ ನೀವು ನೋಡಿರೋದು ಅಂಥದ್ದು ಮರೆಯೋಕ್ಕಾಗದಿರೋಂಥ ಲೈನ್ಸ್ ಯಾವುದಾದ್ರೂ ಇದೆಯಾ? ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲೊಂದು ಆಟೋ ಹೋಗ್ತಾಯಿದೆ, ಆದರೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅದ್ರ ಮೇಲೆ ಏನು ಬರ್ಸಿದ್ದಾರೆ ಅಂತ. ಝೂಮ್ ಹಾಕಿದ್ರೂ ಕೂಡ ಕಾಣಿಸ್ತಾ ಇಲ್ಲ. ಅದು ಒಳಗಡೆ ಸೆಂಟ್ರಲ್ಲಿ ಹೋಗ್ತಾಯಿದೆ ಆಟೋ. ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ಆದರೂ ನೋಡಿದೆ ಗೈಸ್. ಅದೇನು ಗೊತ್ತಾ, ಲೈನ್ಸು ವಜ್ರ ಅಂದರೆ ಹೊಳಿತಾ ಇರಬೇಕು, ಲಿಂಗಾಯತರು ಹುಡುಗರು ಅಂದರೆ ಮೆರಿತಾ ಇರಬೇಕು ಅಂತ ಬರ್ತಿದ್ರು. ಓಡಾಡಿ ಸಾಕಾಗೋಯ್ತು ಗುರು. ಆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕುತ್ಕೊತೀವಿ. ಕೇವಲ 5 ಆಟೋಗಳು ಆಗಿರೋದು. ಕುತ್ಕೊಂಡ್ರೆ ಕೆಲಸ ಆಗಲ್ಲ ಅಂದ್ಕೊತೀನಿ. ಇನ್ನೂ 5 ಆಟೋಗಳನ್ನ ಹುಡುಕಬೇಕು. ಬನ್ನಿ ಹುಡ್ಕೋಣ, ಆಸೆ ಇರೋಗೋಣ, ನೋಡೋಣ ಸಿಗ್ತದೆ ಅಂತ. ಸಿಗ್ಬೋದು ಆ ಕಡೆ. ಬನ್ನಿ ಇವಾಗ ರೋಡ್ ದಾಟ್ಬಿಟ್ಟು ಆ ಕಡೆ ಹೋಗೋಣ, ಸಿಗ್ಬೋದು ಆ ಕಡೆ. ಅಲ್ಲೊಂದು ಯಾವುದೋ ಆಟೋ ನಿಂತಿದೆ. 101% ಹೇಳ್ತೀನಿ, ಆಟೋದ ಮೇಲೂ ಖಾಲಿ ಇರುತ್ತೆ, ಏನೂ ಬರ್ಸಿರಲ್ಲ ಅಂದ್ಕೊತೀನಿ. ಬನ್ನಿ ಇವಾಗ ತೋರಿಸ್ತೀನಿ. ನೋಡಿದ್ರಲ್ಲ, ಏನೂ ಇಲ್ಲ, ಖಾಲಿ. ಆ ಕಡೆ ಹೋಗೋಣ ಇವಾಗ. ಗುರು ಆಟೋಗಳೇನೋ ಬೇಜಾನ್ ಓಡಾಡ್ತಾ ಇದ್ದೇವೆ, ಆದರೆ ಲೈನ್ಸ್ ಬರ್ಸ್ಕೊಂಡಿರೋ ಕವಿಗಳ ಆಟೋಗಳು ಮಾತ್ರ ಒಂದೂ ಕಾಣಿಸ್ತಾ ಇಲ್ಲ ನನಗೆ. ಸಿಕ್ಕಿರೋದೇ 5 ಇದು. ಇಲ್ಲೊಂದು ಹೋಗ್ತಾ ಇದೆ, ಅದ್ರ ಮೇಲೆ ಏನೂ ಇಲ್ಲ, ನೋಡ್ತಾ ಇರ್ಬೋದು.
ನೋಡ್ರಿ ಎಷ್ಟು ಆಟೋಗಳು ಹೋಗ್ತಾ ಇದ್ದಾವೆ, ಆದರೆ ಒಂದೂ ಸಿಗ್ತಾ ಇಲ್ಲ ನನಗೆ. ಇಲ್ಲೆರಡು ಖಾಲಿ ಖಾಲಿ. ಯಾಕೆ ಇವತ್ತು ಏನಾಗಿದೆ ನೋಡಿ, ಎಷ್ಟು ಆಟೋಗಳು ಎಲ್ಲ ಖಾಲಿ ಖಾಲಿ ಗೈಸ್. ಅಲ್ಲಿ ಯಾವುದೋ ಒಂದು ಹೋಯ್ತು, ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ, ಬ್ಲರ್ರಾಗಿ ಕಾಣಿಸ್ತಾ ಇದೆ. ತುಂಬ ದೂರ ಹೋಗ್ಬಿಡ್ತು ಆಟೋ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದು ಹೋಗಲಿ ಬಿಡಿ, ನೆಕ್ಸ್ಟ್ ಬರುತ್ತೆ ಆಟೋಗಳು, ಕಾಯೋಣ. ನನಗೆ ಆಟ ಆಡಿಸ್ತಾರಲ್ಲ ಅವರು, ಒಂದು ಗಾಡಿಗೂ ಸಿಗ್ತಾ ಇಲ್ಲ. ಬನ್ನಿ, ನಾನು ಬಿಡೋದೇ ಇಲ್ಲ ಇವತ್ತು. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗೋಣ, ಯಾವುದಾದ್ರೂ ಸಿಗುತ್ತೆ. ಮೊದಲನೇ ಆಟೋನೇ ಖಾಲಿ ಇದೆ. ಥ್ಯಾಂಕ್ ಗಾಡ್ ಫಾರ್ ಎವ್ರಿ ಡೇ ಅಂತ ಬರ್ಸಿದ್ದಾರೆ. ಇವತ್ತಿನ ಈ ಸುಖ ಜೀವನ ನೀನು ಕೊಟ್ಟ ಭಿಕ್ಷೆ ಅಪ್ಪ. ಸೂಪರ್ ಲೈನ್ಸ್ ಗುರು, ಇದು ಮಾತ್ರ ಸಖತ್ತಾಗಿ ಬರ್ಸಿದಿರೋ ಗುರು. ಇಲ್ಲಿ ನೇಮ್ಸ್ ಬರ್ಸಿದ್ದಾರೆ, ಇದು ನೇಮ್ಸ್. ಇಲ್ಲೊಂದು ಆಟೋ ಮೇಲೆ ಇದೆ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರದ್ದು ಅಮ್ಮ. ಸೋತ ಜೀವಕ್ಕೆ ಅವಳೇ ಆಸರೆ ಮತ್ತು ಶಕ್ತಿ. ನೋಡಿ ಗೈಸ್, ತಾಯಿ. 10 ಹುಡುಕ್ತೀನಿ ಅಂತ ಅಂದಿದ್ದೆ, 10 ಸಿಗಲಿಲ್ಲ ಗುರು, ಬರೀ 8 ಸಿಕ್ಕಿದ್ದು ನನಗೆ. ಇವಾಗ ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ, ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕಾಗಿ ಎಲ್ಲ ಆಟೋ ಡ್ರೈವರ್ಸ್ಗೂ ನನ್ನ ಕಡೆಯಿಂದ ಒಂದು ಡೈಲಾಗು: ಗಾಡಿಲೂ ಮೀಟರು, ಬಾಡಿಲೂ ಮೀಟರು, ಎಲ್ಲೋದ್ರೂ ಕಮ್ಮಿ ಆಗಲ್ಲ ನಮ್ಮ ಬ್ರದರು. ಯಾಕೆ ಅಂದರೆ ನಾವು ಆಟೋ ಡ್ರೈವರು.